ರೈತ ಸಮುದಾಯಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಲ್ಲ ರೈತರಿಗೆ ಅಣ್ಣ ತಮ್ಮಂದಿರಿಗೆ ನಾನು ಒಂದು ನಮಸ್ಕಾರವನ್ನು ಸಲ್ಲಿಸಿ, ಇದು ಗುಲ್ಬರ್ಗ ಸಿಮೆಂಟ್ ವತಿಯಿಂದ ಅಕ್ರಮವಾಗಿ ಕೆಲಸ ನಡೆಸಿದ ಬಗ್ಗೆ ಕೆಲವೊಂದು ವಿವರ ಏನಂತಂದರೆ ಸರ್ಕಾರಕ್ಕೆ ಮುಟ್ಟಬೇಕು, ಎಲ್ಲ ಜನರಿಗೆ ಮುಟ್ಟಬೇಕು, ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರ ಗಮನಕ್ಕೆ ತರಬೇಕಂತೇಳಿ ನಮ್ಮ ಉದ್ದೇಶದಿಂದ ಇದಕ್ಕೆ ಮಾತಾಡ್ತಾ ಇದ್ದೇವೆ. ನಾವು 2013ರಲ್ಲಿ ಹೊನ್ಕೆರಣಿಗೆ ಫಿರೋಜಾಬಾದ್ ಸೋಮನಾಥ್ ಹೇಳಿ ಇದು 3 ಹಳ್ಳಿದು ಜಮೀನು ಏನಂತಂದರೆ ಖರೀದಿ ಮಾಡಿದರು KADBದವರು. ಗುಲ್ಬರ್ಗ ಸಿಮೆಂಟ್ ಅವರು ಏನೋ ನಾನಾ ಥರ ಮಾಡ್ಕೇಸಿ ಗೋಲ್ಮಾಲ್ ಮಾಡ್ಕೇಸಿ ಜಮೀನು ಖರೀದಿ ಮಾಡಿದ್ರು. ಆಮೇಲೆ ಖರೀದಿ ಮಾಡಿದ ಮೇಲೆ ಅವ್ರು ಹೊಳ್ಳೆ ಈ ಜಮೀನಿಗೆ ಬಂದಿಲ್ಲ. ನಾವು ರೈತರೇ ಇದಕ್ಕೆ ಬೆಳಿತೀವಿ, ನಾವೇ ತೊಗೋತೀವಿ, ಎಲ್ಲ ಮಾಡ್ತೀವಿ. ಸರ್ಕಾರದ ಒಂದು ಕಾನೂನು ಇದೆ, ನಮ್ಮ ಸಂವಿಧಾನ 7 ವರ್ಷದ ಒಳಗಾಗಿ ಯಾವ ಕೆಲಸಕ್ಕೆ ತೊಗೊಂಡಿರೋ ಅದು ಕೆಲಸ ಮಾಡಬೇಕು. ಕೆಲಸ ಮಾಡಿಲ್ಲ ಅಂದರೆ ಮುಂದೆ ಆ ರೈತರ ಜಮೀನು ರೈತರಿಗೆ ಬಿಡಬೇಕು. ವರ್ಷಿಗೆ ಎಷ್ಟು ರೊಕ್ಕ ಕಟ್ಟಿ ಮುಗಿಸ್ಬೇಕಂತ ಹೇಳಿ ಒಂದು ಕಾನೂನು ಅದ. ನಾವು ನಮ್ಗೆ ಏನು ಬೇಕು, ನಮ್ಮ ಭೂಮಿ ನಮ್ಗೆ ಬಿಡಬೇಕು, ನಾವು ವರ್ಷ ಇಷ್ಟು ರೊಕ್ಕ ಕೊಡ್ತೀವಿ ಅನ್ನೋದು ನಮ್ಮ ಮೇನ್ ಉದ್ದೇಶ. ಈಗ ಮುಂದೆ ಇವರು ಪದೇ ಅಕ್ರಮವಾಗಿ ಇವರು ಗುಲ್ಬರ್ಗ ಸಿಮೆಂಟ್ದವ್ರು ಕಾಮಗಾರಿ ಮಾಡ್ತಾ ಇರೋದ್ರಿಂದ ಈಗ ನೋಡ್ರಿ ಇಲ್ಲಿ ನಮ್ಮ ಬೆಳೆ ಹಾಳು ಮಾಡಿದ್ದಾರೆ. ಇಲ್ಲಿ ಕಿತ್ತು ಕಳ್ಳಿ ಕುಸ್ಬಿ ಎಲ್ಲ ಈ ರೀತಿಯಿಂದ ಮಾಡಿಕಾಗಿ ನಾವು ಎಲ್ಲ ರೈತರು ಒಂದು ಒಕ್ಕಟ್ಟಾಗಿ ಇವತ್ತು ದಿನ ನಿಗದಿ ಮಾಡಿ ಕೆಲಸ ರೋಕ್ ಮಾಡಮಂತ ಹೇಳಿ ಬಂದು ನಾವು ಕೆಲಸ ರೋಕ್ ಮಾಡಿದೆವು. ಇವಾಗ ನಾವು ಕೆಲಸ ರೋಕ್ ಮಾಡಿದ ಮೇಲೆ ಜಿಲ್ಲಾಡಳಿತ ಮಾನ್ಯ ನಮ್ಮ ಗುಲ್ಬರ್ಗ ತಹಸೀಲ್ದಾರ್ ಸಾಹೇಬರು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಏನದ ವಿಷಯ ಸಮಸ್ಯೆ ಎಲ್ಲ ಅವ್ರು ತಿಳ್ಕೊಂಡು ಎಲ್ಲರಿಗೆ ಸಮಾಧಾನ ಪಡಿಸಿ ಏನದ ಅಂತ ಕೇಳಿದಾಗೆ ನಾವು ತಹಸೀಲ್ದಾರ್ ಸಾಹೇಬ್ ಬಂದು ನಾವು ಇದ್ದಿದ್ದು ಹೇಳಿದ್ವಿ. ನಾವು ಕೆಲಸ ಏನಪ್ಪ ಅಂದರೆ ಬಂದ್ ಮಾಡಿರಿ, ನೀವು ಎಲ್ಲ ಅದಕ್ಕೆ ನಮ್ಮ ಸಂವಿಧಾನ ಪ್ರಕಾರ ಕಾನೂನು ರೀತಿಯಿಂದ ಏನದ ಅವ್ರು ಸಿಮೆಂಟ್ ಕಂಪ್ನಿಯವ್ರು ಮಾಡಿದಾಗ ಅವಾಗ ನಿಮ್ಮಲ್ಲಿ ಬಂದು ತೋರಿಸಿದಾಗ ಅವಾಗ ಏನಪ್ಪ ಅಂದರೆ ಅದು ಏನಾಗ್ತದೆ ಮುಂದಿನ ಮಾತಂತ ಹೇಳಿವಿ. ತಹಸೀಲ್ದಾರ್ ಸಾಹೇಬ್ರು ಈಗ ಏನು ಹೇಳಿದ್ದಾರೆ ಅಂತಂದರೆ ಒಂದು ದಿವಸ ಕರೆಸ್ತೀವಿ ಅಂದ ರೈತರಿಗೆ. ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ನಿಮ್ಗೆ ಒಂದು ದಿವಸ ಎಲ್ಲ ರೈತರಿಗೆ ಕರೆಸ್ತೀವಿ, ಆ ಟೈಮ್ ಹೇಳ್ತೀವಿ, ಆ ಟೈಮಿಗೆ ಬರ್ರಿ, ಅದಕ್ಕೆ ಏನಿದೆ ಪರಿಹಾರ ಮಾಡಮ್ಮಂತ ನಮಗೆ ಹೇಳಿದ್ದಾರೆ. ನಾವು ಅದಕ್ಕೆ ಅವ್ರ ಮಾತಿಗೆ ಒಪ್ಪೀವಿ. ನಮ್ದು ಒಂದು ಕಂಡೀಷನ್, ನಮ್ಮ ಕರೆಸಿ ಎಲ್ಲ ಒಂದು ನಿರ್ಧಾರ ಆಗತ್ತನ ಕಾಮಗಾರಿ ನಡಿಬಾರ್ದು, ಬಂದಾಗಬೇಕಂತ ನಾವು ಒಂದು ಡಿಮಾಂಡ್ ಇರ್ತೀವಿ. ಅವರು ಅದಕ್ಕೆ ಬಂದ್ ಮಾಡಿಸ್ತೀವಿ, ಮಾಡಿಬಿಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿಗೆ ಬಂದು ನಾವು ಹಂತಕ್ಕೆ ನಿಂತೀವಿ. ಈಗ ನಮಗೆ ಅಲ್ಲಿ ಏನು ಆಶ್ವಾಸನೆ ಕೊಡ್ತಾರೆ ಕಾನೂನು ರೀತಿಯಿಂದ ರೈತರ ಪರವಾಗಿ ನಮಗೆ ನ್ಯಾಯ ಸಿಗ್ತದ ಇಲ್ಲಿ ನೋಡ್ತೀವಿ. ನಮಗೆ ನ್ಯಾಯ ಸಿಕ್ಕಿಲ್ಲಪ್ಪ ಅಂದರೆ ನಾವು ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಏನಪ್ಪ ಅಂದರೆ ಕಾಡ್ತೀವಿ. ಈಗ ನಾವು ಹೋರಾಟ ಮುಗಿಸಿಲ್ಲ, ಇದು ಹೋರಾಟಕ್ಕೆ ನಾವು ತಾತ್ಕಾಲಿಕ ವಿಶ್ರಾಮ ಕೊಡ್ತೀವಿ. ಮುಂದಿನ ದಿನದಲ್ಲಿ ನಮಗೆ ನ್ಯಾಯ ಸಿಗೋ ರೀತಿನ ನಾವು ಉಗ್ರ ಹೋರಾಟ ಮಾಡ್ತೀವಿ, ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ. ಯಾರಿಗೆ ಕಾಲು ಹೊಡೆಯಲ್ಲ, ಯಾರಿಗೆ ಬೇಯಲ್ಲ, ನಾವೇ ಉಪವಾಸ ಕೊಡ್ತೀವಿ, ನಾವೇ ಉಪವಾಸ ಜೀವ ಕೊಡ್ತೀವಿ. ಆದರೆ ಮತ್ತೊಬ್ಬರಿಗೆ ನಾವು ತೊಂದರೆ ಮಾಡೋಂಗಿಲ್ಲ. ನಮಗೆ ನ್ಯಾಯ ಕೇಳ್ತೀವಿ, ಸರ್ಕಾರದಿಂದ ನ್ಯಾಯ ಸಿಗಬೇಕು ಅನ್ನೋದು ನಮಗೆಲ್ಲ ನಮ್ಮ ರೈತ ಬಾಂಧವರು ಹೊನ್ಕೆರಣಿಗೆ ಫಿರೋಜಾಬಾದ್ ಸೋಮನಾಥ್ ಹಳ್ಳಿ ಎಲ್ಲ ಹಳ್ಳಿದವ್ರದ್ದು ಎಲ್ಲ ಇದಕ್ಕೆ ಎಲ್ಲರಿಗೂ ಸಂಬಂಧ ಬೀಳ್ತದೆ. ಅದಕ್ಕೆ ನಮ್ಗೆ ಈ ಧೂಳು FC ಸಿಮೆಂಟ್ ಕಂಪ್ನಿ ಮಾಡೋದು ಬೇಡ. ಈಗ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಸೀತಾಪುರ ತಾಲೂಕದೊಳಗೆ ಎಷ್ಟು ನೋಡಿರಿ ಶಾಬಾದ್ ತಾಲೂಕದಾಗ ಬರ್ತಾವೆ. ಮತ್ತು ಈ ಸಿಮೆಂಟ್ ಕಂಪ್ನಿ ಮಾಡಿ ಏನು ಮಾಡ್ತಾರೆ, ಬೇರೆ ಏನಾರು ಕೃಷಿ ಇಲಾಖೆ ಮಾಡಲಿ. ಈಗ ರೈತರ ಭೂಮಿ ನಮ್ಗೆ ಬಿಟ್ಟರೆ ಅನ್ನ ಸಿಗಂಗಿಲ್ಲ. ಇದು ಮೇನ್ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ಗಮನ ಕೊಡಬೇಕು, ಸರ್ಕಾರ ಗಮನ ಕೊಡಬೇಕು, ಎಲ್ಲ ಸಾರ್ವಜನಿಕ ಗಮನ ಕೊಡಬೇಕು, ಎಲ್ಲ ಅಧಿಕಾರಿಗಳು ಗಮನ ಏನು ಕೊಡಬೇಕಪ್ಪ ಅಂದರೆ ನಾವು ಅನ್ನದ ಕಡೆ ನಾವು ಹೊಟ್ಟಿಗೆ ಉಣ್ಣೋದೇ ಅನ್ನ. ಈಗ ಹೇಳಿ ಬೆಳೆ ಹಾಳು ಮಾಡ್ಕೇಸಿ ನಮ್ಮನ್ನ ನಾಶ ಮಾಡ್ತಾರಪ್ಪ ಅಂದರೆ ಇದು ಉದ್ದೇಶ ಕಂಪ್ನಿಯವ್ರದ್ದು ಉದ್ದೇಶ ಚಂದ ಇಲ್ಲ. ಇದು ಮಾನವ ವಿರೋಧಿ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡಬಾರ್ದು ಅಂಥೇಳಿ ಉದ್ದೇಶದಿಂದ ನಾವು ಸೋಷಿಯಲ್ ಮೀಡಿಯಾ ಕಡೆಯಿಂದ ಇದು ಸಂದೇಶ ಎಲ್ಲ ಕಡೆ ಹೋಗ್ಬೇಕನ್ನೋದ್ರಿಂದ ನಾವು ಮೀಡಿಯಾದವರು ಹತ್ತಿರ ಇದು ಮಾತಾಡ್ತೀವಿ. ಇದು ಎಲ್ಲ ಕಡೆಯೂ ನಮ್ಮದು ಇದು ಆಗಲಿ ಏನಪ್ಪ ಅಂದರೆ ಎಲ್ಲ ಕಡೆಯೂ ನಿಮ್ಮ ಥ್ರೂಲಿಂದ ನಮ್ಮದು ಸಂದೇಶ ಹೋಗಲಿ ಅಂಥೇಳಿ ನಿಮ್ಮಿಂದ ನಮಗೆ ಒಂದು ಮನವಿ ಮಾಡ್ಕೊತೀವಿ. ನೀವು ಬಂದೇನಪ್ಪ ಅಂದರೆ ನಮ್ಮ ಅನಿಸಿಕೆಯನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನ್ನ ಹೆಸರು ಅಬ್ದುಲ್ ಲತೀಫ್ SM ಜಾಗೀರ್ದಾರ್. ಲತೀಫ್ ಜಾಗೀರ್ದಾರ್ ಅವರು ಏನಿದ್ರ ಬಗ್ಗೆ ಸಂಪೂರ್ಣವಾಗಿ ವರದಿ ನೀಡಿದ್ದಾರೆ. ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಭೂಮಿ ಕೊಟ್ಟು 13 ವರ್ಷ ಕಳೆದರೂ ಯಾವುದೇ ಫ್ಯಾಕ್ಟ್ರಿ ನಿರ್ಮಾಣ ಮಾಡಿಲ್ಲ. ನಮ್ಮ ಭೂಮಿ ನಾವು ನಮ್ಮ ಜೀವ ಬೇಕಾದ್ರೆ ಕೊಡ್ತೀವಿ, ಭೂಮಿ ಮಾತ್ರ ಕೊಡೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀನಿ. ಮತ್ತು ಈ ಹೋರಾಟ ನಮ್ಮ ಆಕ್ರೋಶ ಕೂಗು ಯಾವತ್ತೂ ನಿಲ್ಲಂಗಿಲ್ಲ.
ಎಲ್ಲ ಮಹಿಳೆಯರು ಮತ್ತು ನಮ್ಮ ರೈತ ಏನು ಮುಖಂಡರ ಎಲ್ಲ ರೈತರು ಮುಖಂಡ್ರೆ, ಇಲ್ಲಿ ಯಾರಲ್ಲಿ ಮುಖಂಡರು ಅನ್ನುವಂಥ ಭೇದ ಭಾವ ಬೇಡ ಅನ್ನುವಂಥ ಸ್ಪಷ್ಟೀಕರಣ ಕೊಡಕ್ಕೆ ನಾನು ಹೇಳೇ ಬಯಸ್ತೀನಿ. ನೀವು ಭೂಮಿ ಬಿಡಲ್ಲ ಅಂತ ಹೇಳ್ತೀರಿ, ಪೈಲೆ ಸೈನ್ ಕೂಡ ಮಾಡಿದಾರಲ್ಲ ಸರ್ಕಾರ. ಸರ್, ಇದು ನಾವು ಒಂದು ಕೈ ಕೃಷಿ ಒಂದು ಕೈ ಕೈಗಾರಿಕೆ ಅಂತೇಳಿ ಏನು ನಮಗೆ ನೀತಿ ಇತ್ತು ಅದನ್ನು ಹೇಳಿದ್ರು, ಅದನ್ನು ಪಾಲಿಸಲಿಲ್ಲ ಇವರು. ನಾವು ಕೊಟ್ಟ ಮೇಲೆ 7 ವರ್ಷದಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಾಗಿತ್ತು, ಅವ್ರು ಕಟ್ಟಿಲ್ಲ. ಆ ನೀತಿ ಇವರು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಗೈಡ್ಲೈನ್ಸ್ ಪಾಲಿಸಿಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ಉಲ್ಲಂಘನೆ ಮಾಡಿರುವಂಥ ಕಾನೂನನ್ನು ಸರಿಪಡಿಸಲಿಕ್ಕೆ ಈ ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಎರಡೂ ಮಧ್ಯಸ್ಥಿಕೆ ವಹಿಸಿ ಇದನ್ನು ರೈತರಿಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತಾರೋ, ಅಥವಾ ನಮ್ಮ ಭೂಮಿ ನಮಗೆ ಬಿಟ್ಟರೆ ಭಾಳ ಒಳ್ಳೆಯದು, ಉತ್ತಮ. ಇದು ಕೃಷಿಗೆ ಪ್ರಧಾನವಾಗಿರುವಂಥ ಭೂಮಿ. ಈ ಭೂಮಿ ಏನಿದೆಲ್ಲ ಕೃಷಿಗೆ ಪ್ರಧಾನವಾಗಿರುವಂಥ ಭೂಮಿ. ಇದು ಸರಿಯಾಗಿ ಚೆಕ್ ಮಾಡದೇನೆ, ಇಲ್ಲಲ್ಲಿಯೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ. ಚೆಕ್ ಮಾಡದೇನೆ ಈ ಭೂಮಿ ಬರಡು ಭೂಮಿ ಅಂತೇಳಿ ನೀಡಿದ್ದಾರೆ. ಏನು ಅಕ್ವಿಸಿಷನ್ ಮಾಡುವ ಸಂದರ್ಭದಲ್ಲಿ ಇದು ಫಲವತ್ತಾದ ಭೂಮಿ ಅದ. ಇದು ಮತ್ತೊಮ್ಮೆ ಕೃಷಿ ಇಲಾಖೆಯಿಂದ ಚೆಕ್ ಮಾಡ್ಬೇಕನ್ನುವಂಥ ನಂದು ಸ್ಪಷ್ಟ ಎಲ್ಲ ನಮ್ಮ ರೈತರ ಸಂದೇಶ ಇದೆ. ಒಂದ್ಸಲ ಕೊಡಬೇಕು ಇದ್ರ ಬಗ್ಗೆ ಏನಿದೆ ಅಂತೇಳಿ. ಮತ್ತೆ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ಒಂದು ವೇಳೆ ಇದನ್ನೇನಾದರೂ ಬಗೆಹರಿಸಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಮಟ್ಟದ ವ್ಯವಸ್ಥೆ ಏನಿದೆ ಅದನ್ನು ರೋಕ್ ಮಾಡ್ತೀವಿ ಅನ್ನುವಂಥ ಸಂದೇಶ ನಾನು ಕೊಡಲಿಕ್ಕೆ ಬಯಸ್ತೀನಿ. ನಮ್ಗ ಇದು ಏನದ ನಮ್ಮ ಹೊಲ ನಮಗ್ ಬೇಕು ನೋಡ್ರಿ, ಮತ್ತೇನಿಲ್ಲ. ನಮ್ಮ ಭೂಮಿ ನಮಗ್ ಬೇಕು. ನಿಮ್ಗೆ ಸೈನ್ ಮಾಡಿರಲ್ಲ ಮತ್ತೆ? ನಾವ್ ಸಹಿ ಮಾಡಿದ್ರ ನೀವು ಅವಾಗೆ ಕಂಪ್ನಿ ಹಾಕ್ಬೇಕು. ಈ ವರ್ಷ ಹೆಂಗ್ ಬಿಟ್ರಿ? ಈ ವರ್ಷ ಹೆಂಗ್ ಬಿಟ್ರಿ ನೀವು? ಅವಾಗ 3 ವರ್ಷ ಆಲಿಕಂದ್ರ 7 ವರ್ಷನೇ ಹಾಕ್ಬೇಕು. ಈ ವರ್ಷ ಬಿಟ್ಟು ಈಗ ಹಾಕಿದ್ರೆ ಹೆಂಗ? ಈಗ ನಮ್ಗೇನ್ ಹೇಳಿ ಕೇಳಿ ಹಾಕಿರೆ ಬೆಳೆಯುದಲ್ಲ ಅಡ್ಕೋತ ಒಟ್ಟು ಸತ್ಯನಾಶ ಮಾಡ್ರಿ. ನೌಕರಿ ಕೊಡ್ತೀನಿ ಅಂತ ಹೇಳಿ ನೌಕರಿ ಬೇಕಾಗಿಲ್ಲ ಕೂಡ ಅವಾಗ ಹಿಡಿದು ನೋಡಮ್. ಅವಾಗ ಹಿಡಿದು ನೌಕರಿ ಕೂಡ ಅದಕ್ಕೆ ಏನದಂದ್ರೆ ಈಗ ನೋಡು, ನಾವು ಕೆಲಸ ಬಂದ ಇಲ್ಲೇ ಕುಂದಿರ್ತೀವಿ, ಕೆಲಸ ಮಾಡ್ಬಾರ್ದು. ನಮ್ಗೆ ಏನಂಬದು ಅಡ್ರದಾಗ ಒಂದು ಬಗೆಹರಿಸ್ತೀನಿ ಅಂತ ಹೇಳಿ ಬಗೆಹರಿಸಲಕ್ರಿ ಯಾರು ಅಲ್ಲ, ಅವ್ರದ್ದು ಅವ್ರಿಗೆ ಇರ್ತದೆ. ಯಾರು ನಮಗ್ ಬಿಡ್ತದೆ ಅವ್ರಿಗೆ ಬಿಡಲ್ಲ. ಇರ್ಲಕ್ಕ ಅವ್ರ ಮನಾರ ಇಂಥ ರಗಡ್ ಇರ್ತ ಅವ್ರ ಸುತ್ತ ನಮ್ದು ಒಂದೇ ಇರಲ್ಲ. ನನ್ನ ಹೆಸರು ಸಿದ್ದಮ್ಮರಿ.